ತಿನ್ನಾಗತ್ತೆ ಸೊ ಹೋಗೋ ದಾರಿಲಿ ಟೀ ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ. ನೋಡು ಒಂದು ಸಿರುಕೊಪ್ಪ ನನಗೆ ಅವ್ನ ಸ್ಮೈಲ್ ನೆನಪಿತ್ತು. ಇವರು ಇದು ಜ್ಯೋತಿ ಗಂಡನೂರು ಅಂತಂದು ಹೇಳಿದ್ಲಿಕ್ಕೆ ಮೇಲೆ ಅದು ಹತ್ರ ಇತ್ತಂತ ಅಲ್ಲಿಂದ್ರ ಸ್ಟೇಟ್ ಅವ್ರು ಸಾಗರ ಮೇಲೆ ಹೋಗಿತ್ತಂತ. ನಾಳೆ ಅಂದ ಬಂದಿರೋದು ಅಂತ ಹೇಳ್ಬೇಕಿಲ್ಲ. ಹಿಂಗ್ ಮಕ್ಕಂಡ ಆಮೇಲೆ ಪಟ್ನೆ ಹಚ್ಚೋದು. ಬಾಳ ಇಲ್ಲ ಒಂದು ಜಸ್ಟ್ ಎಷ್ಟಾಗ ಯಾರ ಬ್ಲಾಕ್ ಮಾಡ್ಲಿ ನಾವು ಮಾತ್ರ 80ರಾಗ ಹೋಗೋದು. ಅಲ್ಲೇ ರೂಮ್ನಾಗ ಕುಂತು ನೋಡಿ ಇವಾಗ ಬಂದು ಮುಟ್ಟಿದ್ವಿ ಅಂತ ಹೇಳ್ತಾ ಹಾಕಿ ಅದ ನಮ್ಮ ಮನೆ ಕುಂತ ಮಾತಾಡಿ ವಿಡಿಯೋ ನೋಡಿ ಬಂದ್ ರೀಚ್ ಆಗಿದ್ವಿ ಸಿರ್ಸಿ ಅಂತ ಹೇಳಿ ಅದು ನನಗೆ ಹಾಕ್ತಾಳೆ ಕಟ್ ಮಾಡಿ ಮನೆ ಆಗುತ್ತೆ ಬಾ. ಈಗ ಇವಾಗ ಬಂದ್ವಿ ಫ್ರೆಂಡ್ಸ್. ಹೆಂಗಿತ್ತು ಗೊತ್ತಾ ಮನ್ಯಾಗ ಕುಂತ ಅಲ್ಲೇ ಅಲ್ಲ ಇಷ್ಟೊಂದು ಗದ್ಲಿದ್ರೆ ಯಾರು ಮಾಡ್ತಾರ ಗದ್ಲ? ಯಾರು ಮಾಡ್ತಾರ? ಯೂಟ್ಯೂಬರ್ ಮಾಡೇ ಮಾಡ್ತಾರ. ಬಿಟ್ಟಿ ನೋಡ ಅವಾಗಿಂದ ಬಿಡ ಅಂತ ಸ್ವಲ್ಪ ದೂರ ಡಿಮ್ಯಾಂಡ್ ದೂರ ಇಫ್ ಇನ್ ಕೇಸ್ ದೂರ ಆದ್ರೆ ಡಿಮ್ಯಾಂಡ್ ಡಿಪ್ ಹಾಕ್ಬೇಕಂತ. ಕಾಮಗಾರಿಕೆಯಲ್ಲಿದೆ, ನಿಧಾನವಾಗಿ ಚಲಿಸಿರಿ. ಈ ರೋಡ್ ಸ್ವಲ್ಪ ಭಯ ಬರುತ್ತೆ ಅಂತ ಏನು ಒಂದು ಗಾಡಿ ಬರ್ತಾನೆ ಇಲ್ಲ ಇಲ್ಲಿ ನಮ್ದು ಅಷ್ಟು ಬಿಟ್ರ. ಈ ರೋಡ್ ಆಕ್ಚುಲಿ ಭಯ ಬರೋ ಥರ ಇದೆ. ಸೊ ಹಂಗಾಗಿ ನಾವು ಹನುಮಾನ್ ಚಾಲೀಸ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಹೇಳೋಣ ಅಂತ ಇದು ಮಾಡಿದೆ, ಏನೋ ಪಾಸ್ ಮಾಡಿದ್ವಿ. ಸೊ ಹನುಮಾನ್ ಚಾಲೀಸ್ ಏನು 3 ಜನ ಹೊಂಟಿದ್ರು ಗಾಡಿ ಮೇಲೆ. ಇವಾಗ ಯಾರಾದರೂ ಬೆಳೆ ಸೀರೆ ಹಾಕೊಂಡು ಹಂಗ ನಡ್ಕೊಂಡು ಹೋಗ್ಬೇಕು. ಅಯ್ಯಪ್ಪ, ಅದು ಮುಂದೆ ಹೋಗ್ತಿರೋದು ನಮ್ದೇ ಗಾಡಿ. ಇನ್ನೊಂದು ಅವರು ನಾವು ಧೈರ್ಯದ ಮೇಲೆ ಹೋಗ್ತಿದ್ದೀವಿ. ಅವ್ರಿಗೆ ನಾವಿದೀವಿ ಅಂತ ಧೈರ್ಯ, ನಮಗೆ ಅವ್ರು ಇದಾರೆ ಅಂತ ಧೈರ್ಯ. ಬಟ್ ಆದ್ರೂ ಸ್ವಲ್ಪ ಇದು ರೋಡು ಭಯ ಬರೋ ಥರ ಈ ಕಡೆ ಸುತ್ತಲೂ ಹುಣಸೆ ಮರನೇ ಇದಾವು, ಹಂಗಾಗಿ ಸ್ವಲ್ಪ ಭಯ ಬರೋ ಥರ ಇದೆ. ಬೇಡ ಸುಮ್ಮನೆ ನಡಿ. ಓದ್ವಿಲ್ಲ ಅಷ್ಟದಲ್ಲ ಇದಾವ ತಲೆ ಮೇಲೆ ಬರ್ತಾ ಅಂತ. ಯಾರಿಗೂ ಅಜ್ಜಿ ಈ ತರ ಊರ್ ಬಂದ್ರೆ ಓಕೆ ಹೋಗ್ಬೋದು ನಾವು. ಹೌದಾ?
ಎದಕ್ಕ What happened? ಇವ್ರು ಒಳ್ಳೆ ಇವ್ರ್ಯಾಕೆ ನಿಲ್ಸಕತ್ತಾರ ಗುರು ಇವ್ರು ಅದತ್ತಲ್ಲ ಅವ್ರ ಗಾಡಿ ವೇಟ್ ಮಾಡ್ರಿ ಸ್ವಲ್ಪ ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಐತೆ ನಿಂದ ಪಾಸಿಟಿವ್ ಥಿಂಕ್ ಮಾಡೋದಾಗ ಇದೆಯಾ ನಾವು ಇಲ್ಲಿ ಹೌದಾ ಕುಂದ್ರು ಸೊ ರೋಡ್ ಸ್ವಲ್ಪ ಭಯ ಬರೋ ಥರ ಇದೆ ಅಂದ್ಬಿಟ್ಟು ನಾವು ಹನುಮಾನ್ ಚಾಲೀಸ್ ಹಾಕೊಂಡು ಆಕ್ಚುಲಿ ಭಯ ಬರುತ್ತೆ ಸೊ ಅದಕ್ಕೆ ಹನುಮಾನ್ ಚಾಲೀಸ್ ಮುಂದೆ ಇನ್ನೊಂದು ಗಾಡಿ ಹೋಗ್ತಿದೆ ನಮ್ದು ಆಮೇಲೆ ನಾವಿಲ್ಲಿ ಹೋಗ್ತೀವಿ ಸೊ ಇಬ್ರು ಧೈರ್ಯದ ಮೇಲೆ ಹೋಗ್ತಾ ಇದ್ದೀವಿ ಭಯ ಪಡದೆ ಥರ ಹನುಮಾನ್ ಚಾಲೀಸ್ ಸಾಂಗ್ ಕೇಳ್ಕೊಂತ ದೇವ್ರ ಸಾಂಗ್ ಕೇಳ್ಕೊಂತ ಹೋಗ್ತಿದ್ದೀವಿ ನೀವ್ ಹೋಗ್ರಿ ನಡ್ರಿ ಹೋಗೋಣ ಕೈ ಮಾಡತ್ತಾರ ಹೋಗೋಣ ಏನ್ ಅನ್ಕೊಂಡ್ರವ್ರು ಸಿಡಿತಕ್ಕ ಎದ್ರಿ ಇಲ್ಲದಾರ ಯಾರೋ ಪಾರ್ಟಿ ಮಾಡತ್ತಾರ ಪಾರ್ಟಿ ಮಾಡತ್ತಾರ ಹೋಗಣ್ಣ ನಿನ್ ಸರಿ ಅವ್ರು 5 ರೂಪಾಯಿ ಸಾಕು. ಅಲ್ಲ ಈ ತರ ಅಂಕಲ್ಗಳು ಬಿಳಂಗಿ ಕೂತ್ರ ಹೆಂಗಂತ ಈ ತರ ಬಿಳಂಗಿ ಕೂತ್ರ ನಮ್ಗೆ ಹೆಂಗ್ ಅನ್ಸ್ಬಾರ್ದು ಇನ್ನೊಂದು ತುರ್ಸೇನಿಂದ ನಿಲ್ಲ ಅಲ್ಲ ಇದು ಯಾಕೋ ಫೈನ್ ಹುಡುಗರು ಕೂತಾರ ಇಲ್ಲ ಮತ್ತೆ ಹೆಂಗ್ ಮಾಡ್ತಾನೆ ಇಲ್ಲಿ ಒಬ್ಬರಿ ಮಾಡ್ತಾನೆ ಹಿಂಗ ನೀನ್ ಹೆಂಗೆ ಗೊತ್ತಿಲ್ಲ ನಮ್ಮ ಮಲ್ಕೊಂಡಿದ್ದೆ ಗಾಡಿ ಯಾರು ಹೊಡ್ತಾರೆ ಯಾರಿಗೆ ಗೊತ್ತಂತೀಯಲ್ಲ ನೋಡಿದ್ ನಾನು ಮತ್ತ್ ಗಾಡಿ ಯಾರು ಹೆಂಗ್ ಬಂದ್ವಿ ಅಂತೇಳಿ ಡ್ರಾಮಾ ದೇಸಾಯಿ ಬಾಸ್ ಈ ರೋಡ್ ದಾಟ ಮಾಟ ನೀನೇನು ಇಲ್ಲ ನಾನೇನು ಇಲ್ಲ ಬರೀ ಹನುಮಾನ್ ಚಾಲೀಸ್ ಮಾತ್ರ ಈ ರೂಟ್ ಅಷ್ಟೊಂದು ಸ್ಕೇರಿ ಆಗಿಲ್ಲ ಏನಿದೆ ಕಣ್ಣಿಂಗ ನೋ ಬೇಡ ಇಲ್ಲ ಅದು ದೇವ್ರ ನಮಸ್ಕಾರ ಮಾಡ್ಕೊಂಡ್ಬಿಡ್ರಿ ದೇವ್ರಿಗೆ ನನಗೆ ಈ ಸಾಂಗ್ ಬೇಡ ಸಾಂಗ್ ಆಫ್ ಮಾಡು ಇಲ್ಲಿ ಗಾಡಿ ಮೂವ್ ಆಗಲ್ಲ ಅಲ್ಲಿ ನೀರಿನ ಕ್ಯಾನ್ ನೀನು ಕೇಳ್ಕೊಂಡೆ ನಾನು ಸಾಯಿಸ್ಬಿಟ್ರು ಕುತ್ಕೊಂಡ್ರೆ ಭಯ ಆಗಲ್ವಾ ಚಿನಾಕಿ ಭಯ ಆಗುತ್ತಪ್ಪ ಅವರೇ ಇರ್ತಾರ ಅವ್ರು ಬರ್ಬೇಕ್ರಿ ಯಾರು ಕರ್ಕೊಂಬಂದ್ರು ಯಾವ್ದೊಂದು ಗಾಡಿ ಸಿಗುತ್ತೆ ಅವ್ರಿಗೆ ಲೈಟ್ ಬೀಳುತ್ತಾ ಅದಕ್ಕೆ ಹೇಳಿದ್ದು ಯಾರೋ ಹೊಂಟ್ರು ಇದೇನು ನೀವು ಹಾಕೊಂಡಿರೋದಾ ಇಲ್ಲ ಗೌರ್ಮೆಂಟ್ ಥ್ರೂನಾ ನಮ್ಮ ಕಾರೇ ಅಲ್ಲ ನೀವು ಪ್ರೈವೇಟಾಗಿ ಹಾಕೊಂಡಿರೋದಾ ಇಲ್ಲ ಗೌರ್ಮೆಂಟ್ ಗೊತ್ತಾಗಲ್ಲಪ್ಪ ಇದಕ್ಕೆ ಹೇಳಿದ್ರೆ ಅವರಿಗೆ ಗೌರ್ಮೆಂಟ್ ಥ್ರೂನ ಇದು ಅಂತಂದ ಫೇಕ್ ಟೋಲ್ ಪ್ಲೇಸ್ ಹಾಕಿರ್ತಾರೆ ಹಂಗಂಗ ಬರ್ತಾ ಅವ್ರವ್ರು ಹಾಕೊಂಡ್ಬಿಡ್ತಾರೆ ಬಿಲ್ಡಿಂಗ್ ಕಟ್ಸ್ಕೊಂಡು ಸ್ಕ್ಯಾನ್ ಆಗ್ತಿರ್ಲಿಲ್ಲ ಫಾಸ್ಟಾಗಿ ಬೇರೆ ಇಲ್ಲ ಫಾಸ್ಟಾಗಿ ಇಲ್ಲ ಅಂದ್ರೆ ಅವೆಲ್ಲ ಫೇಕ್ ಅಂತ ಅರ್ಥ ಫಾಸ್ಟಾಗಿ ಇಲ್ಲ ಅಂದ್ರೆ ಯಾರು ದುಡ್ಡು ಪೇ ಮಾಡಬೇಡ್ರಿ ಟೋಲ್ಗೆ ಇಟ್ಟಿಲ್ಲ ಅಂದ್ರೆ 1033 ಫೋನ್ ಹಚ್ಕೇಳ್ರಿ ನೋಡಿಲ್ಲ ಹೆಂಗ್ ಹೊಂಟಿದ್ದಾರೆ ಗ್ರೀನ್ ಕಲರ್ ವಾವ್ ಓ ಮೈ ಗಾಡ್ ಪಿಂಕ್ ಕಲರ್ ವಾವ್ ಎಷ್ಟೇ ವಾವ್ ಪಿಂಕ್ ಕಲರ್ ವಾವ್ ನಿಂದು ಕೆಳಗೆರೆ ಮಾರಾಯ ಬಂತೆ ನೀ ತಿರುಗಿಸೆ ಅವನೇ ಕಡೆ ಓಡಿಸ್ಬೇಕಾ ಅಂತ ತೋರಿಸ್ತಾ ಲೆಫ್ಟ್ ಬೇಡ ಲೆಫ್ಟ್ ಬಂದ್ರೆ ಮತ್ತೆ ಹೈವೇ ಏಯ್ ಬಾಬಾ ಬಾ ಅಂತಿಲ್ಲ ಫೋನ್ ಹಚ್ಚ ಅವ್ರಿಗೆ
ಒಂದು ನಿಮಿಷ ನಿಲ್ಲಿಸು ಮಂಜು. ಬರ್ತಾರ ಬಾರ. ಬರ್ಲಾ? ಫೋನ್ ಹಚ್ಚ ಒಂದು ನಿಮಿಷ. ಮಾತು ಮುಂಚೆನೆ ಗಿಡ ಲಾಸ್ಟ್ ಟೈಮ್ ಇವತ್ತು ತೋರಿಸಿದಿಲ್ಲ ಅತ್ತ ತೋರಿಸುತ್ತಾ ಅಂತೇಳಿ ತಡಿ ಒಂದು ನಿಮಿಷ. ಕರೆಕ್ಟ್ ಆಯ್ತು ಬಾರ. ಸ್ಟ್ರೈಟ್ ನೀನು ಮತ್ತೆ ಟೋಲ್ ಕಟ್ಟಾಗ ಹೋಗ್ತಾರಂತ ಮಂಜು ಮಂಜು ನಿಲ್ಸು. ಏ ಇಲ್ಲ ಬಾರ ಕೇಳ ನಿಲ್ಸ್ಲೆ ನಿಲ್ಲಿಸ್ತೀನಿರ. ಕೊಡು 124 ಇತ್ತು ರೇಪ್ ಅದು 124 ಇತ್ತು ಆ ರೋಡ್ ಟಿಕೆಟ್ 290. ಐಸಿ ಹೌ ವಾಸ್ ದ ಟ್ರಿಪ್? ಅಲ್ಲ ಅಲ್ಲೊಬ್ಬ ಕುಚ್ಕೊಂಡಿಲ್ಲ ನೋಡಿದೇನ? ಹೆವಿ ಸ್ಕೇರಿ ಆಗಿತ್ತು. ಅದ್ರಾಗ ಒಬ್ಬನು ಕಟ್ಟಿ ಮೇಲೆ ಕುಂತ ಬಿಟ್ಟಿದ್ದ ಹೊಯ್ತು. ಹನುಮಾನ್ ಚಾಲೀಸ್ ಫುಲ್ ಸಾಂಗ್ ಹಾಕೊಂಡ್ ಬಂದಿದ್ದೆ ನಾವು. ಹಾ ಅದನ್ನ ಹೇಳಿರೋದು ಇವಾಗ ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀರಿ. ಸೊ ಹೋಗೋವಾಗ ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಿಸರ್ಗ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ. ಸೊ ಅಲ್ಲಿ ಬಂದಿದ್ದೀವಿ. ಹೇಳ್ಬಿಟ್ಟೆ ಬೆಳತ್ತಾಗ ಊಟ ತಾನ ಅದಕ್ಕೆ ಆಮೇಲೆ ಅದು ನೆಕ್ಸ್ಟ್ ಲೆವೆಲ್ ಕಾಮಿಡಿ ಬಿಡಿ. ಕಾರಲ್ಲಿ ಓಕೆ ಹೊನ್ನಾವರದಿಂದ ಬಂದು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀವಿ. ಸೊ ಇಲ್ಲಿ ಏನು ತುಮಕೂರಲ್ಲಿದ್ದೀವಿ. ಸೊ ನಿಯರ್ ತುಮಕೂರು ಶಿರಾ ತುಮಕೂರು ಸೆಲೆಕ್ಟ್ ಮಾಡಿ ಕಮೆಂಟಲ್ಲಿ ಎಲ್ಲಿದ್ದೀವಿ ಅಂತ ಕಮೆಂಟ್ ಮಾಡಿ. ಹೌದು ಓಕೆ ಟ್ರಿಪ್ ಜಬರ್ದಸ್ತ್ ಆಗಿ ಮಸ್ತ್ ಆಗಿತ್ತು. ಆದರೆ ರೂಮ್ದೊಂದೇ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಅದು ಸಿಕ್ಕಾಬಿಟ್ಟೆ ನಾವು ಏನೋ ಮಜಾ ಮಾಡಕ್ಕೆ ಹೋಗಿದ್ವಿ, ರೂಮ್ದೊಂದೇ ಪ್ರಾಬ್ಲಮ್ ಆಗ್ಬಿಡ್ತು. ವಿವಿ ಜನಗಳು ಮುರುಡೇಶ್ವರಲ್ಲೂ ಬಂದಾರೆ, ಗೋಕರ್ಣಲ್ಲೂ ಬಂದವ್ರೆ, ಅಡಗುಂಜಲ್ಲೂ ಇಲ್ಲೂ ಬಂದವ್ರೆ, ಬಂದವ್ರೆ. ಊಟ ಮಾಡೋಕ್ಕೂ ಜಾಗ ಒದ್ದಾಡ್ಬಿಟ್ಟು. ಸೊ ಗೈಸ್ ನೋಡಿ, ಯಾವಾಗಲೂ ಪ್ಲ್ಯಾನ್ ಮಾಡಿ ತುಂಬ ಹಬ್ಬ ಗಿಬ್ಬ ಇರಲ್ಲ ಟೈಮ್ನಾಗ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಡಿ. ವೀಕ್ ಡೇಸ್ ಅಲ್ಲಿ ವೀಕ್ ಡೇಸಲ್ಲಿ ಮಾಡಿದ್ರೆ ಸ್ವಲ್ಪ ಓಕೆ. ಹಬ್ಬ ಟೈಮಲ್ಲಿ ಹೋಗ್ಬಿಡಿ, ಎಲ್ಲ ಹೋಗ್ಬಿಡ್ತದೆ ಜನ. ಹೌದು. ಅದಕ್ಕೆ ವೀಕ್ ಡೇಸ್ನಲ್ಲಿ ನಿಮಗೆ ಆಫೀಸ್ ರಜೆ ಇರ್ತದೆ, ಆ ಟೈಮ್ನಾಗ ಹೋಗ್ಬಿಡಿ, ಮಸ್ತಾಗಿ ಸಿಗುತ್ತೆ. ಈ ಡಿಸೆಂಬರ್ ಟೈಮಲ್ಲಿ ಒಟ್ಟ ಮಾಡಕ್ಕೆ ಹೋಗ್ಬೇಡಿ. ಸ್ಕೂಲ್ ಹುಡುಗರು ಬಂದಿದ್ದಾರೆ, ಕಾಲೇಜ್ ಹುಡುಗರು ಬಂದಿದ್ದಾರೆ, ಫ್ಯಾಮಿಲಿ ಬಂದಿರ್ತದೆ. ಅದರ ಫ್ರೀ ಇರೋಬ್ಬರು ಅಜ್ಜಿ ಹೆಣ್ಮಕ್ಳು ಎಲ್ಲ ಬಂದ್ಬಿಟ್ಟವ್ರೆ. ಅದಕ್ಕೆ ದಯವಿಟ್ಟು ವೀಕೆಂಡಿಗೆ ಡಿಸೆಂಬರ್ ಬಿಟ್ಟು ಬಾಕಿ ಮಂತ್ ಎಲ್ಲ ಮಾಡಿ. ನೀವೇ ಹೇಳ್ಬಿಡಿ ಹೇಗಿತ್ತು ಟ್ರಿಪ್? ಚೆನ್ನಾಗಿತ್ತು, ಬಟ್ ಬ್ಯಾಡ್ ಟೈಮ್, ಬಟ್ ರಶ್ ಇತ್ತು. ಅದೊಂದು ಬಿಟ್ರೆ ಬೇರೆ ಟೈಮಲ್ಲಿ ಆಗಿದ್ರೆ ಆರಾಮಾಗಿ ಎಂಜಾಯ್ ಮಾಡೋದು ಜಾಸ್ತಿ. ಬಟ್ ಇಟ್ ವಾಸ್ ಗುಡ್. ನೀವು ಹೇಳಿ. ಓಕೆ ಹೌದು. ಹೌದು ಓಕೆ. ಹಿ ಈಸ್ ಹ್ಯೂಜ್ ಫ್ಯಾನ್ ಆಫ್ ಸಂಗೀತ. ಹಿ ಈಸ್ ಹ್ಯೂಜ್ ಫ್ಯಾನ್ ಆಫ್ ಸಂಗೀತ, ಬಿಗ್ ಬಾಸ್ ಸಂಗೀತ.